ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ NSP ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರೋ ರೆಸಿಪಿ ವೆಜ್ ರೆಸಿಪಿ. ನೋಡೋದಕ್ಕೆ ನಾನ್ ವೆಜ್ ಥರ ಕಾಣಿಸ್ತಾ ಇದೆ. ಇದು ವೆಜ್ ರೆಸಿಪಿನೇ. ಯಾವ ರೆಸಿಪಿ ಅಂದರೆ ಜೀಗುಜೆ. ಎಲ್ಲರೂ ಕೇಳಿರ್ತೀರಾ, ಆದರೆ ಇದು ಸ್ವಲ್ಪ ಕಡಿಮೆ ಮಂಗಳೂರು ಮಲೆನಾಡು ಸೈಡಲ್ಲಿ ಮಾತ್ರ ಸಿಗುವಂಥ ಒಂದು ತರಕಾರಿ ಅಂತ ಹೇಳ್ಬೋದು. ಇದು ದೊಡ್ಡ ಮರ ಆಗುತ್ತೆ, ಅದರಲ್ಲಿ ಬಿಡತ್ತೆ. ಕೆಲವರು ಇದಕ್ಕೆ ಬೇರ್ ಹಲಸು, ಕಾಡು ಹಲಸು ಅಂತ ಕರೀತಾರೆ. ಜೀಗುಜೆ ಅಂದರೆ ಹಲಸಿನಕಾಯಿ ಜಾತಿಗೆ ಸೇರಿರುವಂಥ ಇನ್ನೊಂದು. ಇದು ಹಲಸಿನಕಾಯಿ ಥರನೇ ಆಲ್ಮೋಸ್ಟು, ಆದರೆ ಹೆಚ್ಚುವಾಗೆಲ್ಲ ಅಷ್ಟು ರಫ್ ಇರಲ್ಲ. ಹಲಸಿನಕಾಯಿ ಹೆಚ್ಚುವಾಗ ತುಂಬ ರಫ್ ಇರುತ್ತೆ, ಆದರೆ ಇದು ಸ್ವಲ್ಪ ಈಸಿಯಾಗಿ ಹೆಚ್ಕೊಬೋದು. ಇದ್ರದ್ದು ಕಬಾಬು, ಪಲ್ಯ, ತವಾ ಫ್ರೈ, ಸುಕ್ಕ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನನಗಿದು ನನ್ನ ಫ್ರೆಂಡು ಊರಿಂದ ಉಡುಪಿಯಿಂದ ತೊಗೊಬಂದು ಕೊಟ್ಟಿದ್ರು. ಹಾಗಾಗಿ ನಾನಿವತ್ತು ಇದರಲ್ಲಿ ಕಬಾಬ್ ಮಾಡ್ತಾಯಿದ್ದೀನಿ. ನಾನು ಇದನ್ನು ನೀಟಾಗಿ ಹೆಚ್ಕೊತಾ ಇದ್ದೀನಿ. ಮೇಯ್ನು ನಾವು ಜೀಗುಜಿನ ಮಾಡಬೇಕಂತಂದರೆ, ಇವಾಗ ನಾಳೆ ನಾವು ಜೀಗುಜಿ ಮಾಡ್ತಿದ್ದೀವಿ ಅಂದರೆ ಇವತ್ತು ಮರದಿಂದ ಕೊಯ್ದು ತೊಗೊಳ್ಳಿ. ಏಕೆಂದರೆ ನಾವು ಒಂದಿನ ಇಟ್ಟರು ಅದು ಹಣ್ಣಾಗೋ ಥರ ಆಗಿಬಿಡುತ್ತೆ ಬೇಗ ಜೀಗುಜೆ, ಅದರಿಂದ ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಬೇಗ ನೀವು ಕುಯ್ದ ತಕ್ಷಣ ನೀವು ಸಾಂಬಾರು ಮಾಡೋದಕ್ಕೋ ಪಲ್ಯ ಮಾಡೋದಕ್ಕೋ ಏನಕ್ಕಾದ್ರೂ ಉಪಯೋಗಿಸ್ಕೊಬೇಕು. ಈ ಥರ ಮಧ್ಯಭಾಗನ ಅಂದರೆ ತಿರುಳು ಹತ್ರ ಮಧ್ಯದಲ್ಲಿ ಗಟ್ಟಿ ಇರುತ್ತಲ್ಲ, ಆ ಥರದನ್ನು ತೆಗ್ದಾಕಬೇಕು. ತೆಗೆದು ಸಿಪ್ಪೆನ ನೀಟಾಗಿ ತೆಗೆದುಕೊತಾ ಇದ್ದೀನಿ. ತುಂಬ ಒಳ್ಳೆಯದಿದು ಹೆಲ್ತಿಗೆ, ಒಳ್ಳೊಳ್ಳೆ ಆರೋಗ್ಯಕರವಾದಂಥ ಲಕ್ಷಣ ಇದೆ. ಅದರಲ್ಲೂ ಹಾರ್ಟ್ ಪೇಷಂಟ್ಗೆ ತುಂಬ ಒಳ್ಳೆಯದಿದು. ಒಂದು ಸಲ ಟ್ರೈ ಮಾಡಿ, ನಿಮಗೇನಾದರೂ ಸಿಗುತ್ತೆ ಅಂತಂದರೆ. ಇದು ಆಲ್ಮೋಸ್ಟು ಮಲೆನಾಡು ಮಂಗಳೂರು ಸ್ಟೋರ್ಗಳಲ್ಲೆಲ್ಲ ಸಿಗುತ್ತೆ ಇದು. ಆದರೆ ನಮಗೆ ಫ್ರೆಶ್ ಆಗಬೇಕು ಅಂತ ಅನ್ನೋಂಗಿದ್ರೆ ನೀವು ಆವಾಗ ನಾಳೆ ಸಾಂಬಾರು ಮಾಡ್ತೀರಂದರೆ ಇವತ್ತಷ್ಟೇ ಕುಯ್ಯಿರಿ. ಒಂದೆರಡು ದಿನ ಎಲ್ಲ ಮೊದಲೇ ಕುಯ್ದಿಟ್ಬಿಟ್ವಿ ಅಂದರೆ ತುಂಬ ಮೆತ್ತಗಾಗ್ಬಿಡುತ್ತೆ, ಅಷ್ಟು ಚೆನ್ನಾಗಾಗಲ್ಲ. ನಾನಿವಾಗ ಇದನ್ನು ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇದು ಹಲಸಿನಕಾಯಿ ಎಲ್ಲ ಹೆಚ್ಚುತ್ತೀವಲ್ವ, ಆ ಥರ ಏನಷ್ಟು ರಫಾಗಿ ಹೆಚ್ಚಬೇಕು ಅಂತಿಲ್ಲ, ಸ್ವಲ್ಪ ಸ್ಮೂತಾಗಿ ಹೆಚ್ಚಬೋದು. ಸೇಮ್ ನಾವು ಹಲಸಿನಕಾಯಿ, ಕೊತ್ತು ಹಲಸಿನಕಾಯಿ ಬಡ್ಕು ಅಂತ ಏನು ಹೇಳ್ತೀರ, ಅದನ್ನು ನಾವು ಹೆಚ್ಚಿದ ತಕ್ಷಣ ಹೇಗೆ ನೀರಲ್ಲಿ ಹಾಕ್ತೀವೋ ಇದನ್ನು ಅದೇ ಥರ ನೀರಲ್ಲಿ ಹಾಕಬೇಕು. ಅದರಲ್ಲಿ ಹಲಸಿನಕಾಯಿನಲ್ಲಿ ಜಾಸ್ತಿ ಮೇಣ ಥರ ಇರುತ್ತೆ, ಇದರಲ್ಲಿ ಅಷ್ಟು ಮೇಣ ಥರ ಇರಲ್ಲ, ಆದರೆ ಕಪ್ಪಾಗುತ್ತೆ ಅನ್ನೋದಕ್ಕೋಸ್ಕರ ಇದನ್ನು ನೀರಲ್ಲಿ ಹಾಕಿಡ್ತಾ ಇದ್ದೀನಿ. ಇಲ್ಲಿ ಕಬಾಬ್ ಮಾಡೋದಕ್ಕೆ 1-2 ಇಂಚಷ್ಟು ಶುಂಠಿನ ಒಂದು ಜಾರಲ್ಲಿ ಹಾಕ್ಕೊತಾ ಇದ್ದೀನಿ. ಒಂದು 10 ಬೆಳ್ಳುಳ್ಳಿ. ನೀವು ಬೇಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸಹ ಯೂಸ್ ಮಾಡ್ಬೋದು, ಆದರೆ ನಾವು ಈ ರೀತಿ ಫ್ರೆಶ್ ಆಗಿ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಾಗತ್ತೆ. ಇದಕ್ಕೆ ಧನಿಯಾ ಪೌಡ್ರನ್ನ ಸೇರಿಸ್ತಿದ್ದೀನಿ 1 ಸ್ಪೂನಷ್ಟು. ನೀವು ಧನಿಯಾ ಕಾಳಿದ್ರೆ ಧನಿಯಾ ಕಾಳನ್ನ ಹುರಿದು ಹಾಕೊಬೋದು, ಅದು ಚೆನ್ನಾಗಾಗತ್ತೆ. ಮತ್ತು ಮೆಣಸಿನ್ಕಾಯಿ ಅಷ್ಟೇ, ಖಾರದ ಮೆಣಸಿನ್ಕಾಯಿ ಅಥವಾ ಗುಂಟೂರು ಮೆಣಸಿನ್ಕಾಯಿ, ಬ್ಯಾಡಗಿ ಯಾವುದಾದ್ರೂ ಸರಿ. ಕಲರ್ ಬೇಕಂದರೆ ನೀವು ಬ್ಯಾಡಗಿ ಮೆಣಸಿನ್ಕಾಯಿನ ನೀರಲ್ಲಿ ನೆನೆಸಿ ಇದ್ರಲ್ಲಿ ಹಾಕ್ಕೊಳ್ಳಿ. ನಾನಿಲ್ಲಿ ಖಾರದ ಪುಡಿನೇ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಒಂದು 3-4 ಲವಂಗ, 1 ಇಂಚಷ್ಟು ಚಕ್ಕೆನ ಸೇರಿಸ್ಕೊತಾ ಇದ್ದೀನಿ. ಈ ರೀತಿ ಫ್ರೆಶ್ ಆಗಿ ನಾವು ರುಬ್ಬಿ ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಾಗುತ್ತೆ. ನೀವು ಗರಂ ಮಸಾಲೆ ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರೆ ಹಾಕೋದಕ್ಕಿಂತ ಈ ರೀತಿ ಮಾಡಿ ನೋಡಿ. ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನು ಫೈನಾಗಿ ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಖಾರದ ಪುಡಿ ಮತ್ತು ಧನಿಯಾ ಪುಡಿ ಅಷ್ಟೇ ಐಟಮ್ ಇರೋದು ಇದರಲ್ಲಿ. ಇವಾಗ ಒಂದು ಪಾತ್ರೆ ತೊಗೊತಾ ಇದ್ದೀನಿ. ಇವಾಗ ಇದಕ್ಕೆ ಕಾರ್ನ್ಫ್ಲೋರು 1 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಕಮ್ಮಿ ಕ್ವಾಂಟಿಟಿನಲ್ಲಿ ಮಾಡ್ತಾಯಿದ್ದೀನಿ, ಹಾಗಾಗಿ ಕಡಿಮೆ ತೋರಿಸ್ತಾ ಇದ್ದೀನಿ. 1 ಸ್ಪೂನು ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಿಟಿಕೆಯಷ್ಟು ಅರಿಶಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಂದರೆ ಸ್ವಲ್ಪ ಕಡಲೆ ಹಿಟ್ಟು ಸೇರಿಸ್ಬೋದು. ಇವಾಗ ಇದಕ್ಕೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಸೇರಿಸ್ತಾ ಇದ್ದೀನಿ. ಹುಳಿಗೆ ಒಂದು ಅರ್ಧ ಹೋಳಷ್ಟು ನೀವು ಮೊಸರು ಸಹ ಸೇರಿಸ್ಬೋದು. ಇವಾಗ ರುಬ್ಬಿಕೊಂಡಿದ್ದೆಲ್ಲ ಪೇಸ್ಟು ಅದನ್ನು ಇದ್ರ ಜೊತೆಗೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕೈಯಲ್ಲೇ ಮಿಕ್ಸ್ ಮಾಡ್ತಾ ಇದ್ದೀನಿ. ಯಾರೋ ಒಬ್ಬರು ಕೇಳಿದರು, ಏನು ಎಲ್ಲ ಕೈಯಲ್ಲೇ ಮಿಕ್ಸ್ ಮಾಡೋದೆಲ್ಲ ನೀವು ತೋರಿಸ್ತೀರಂತ. ಊಟ ಎಲ್ಲ ಕೈಯಲ್ಲೇ ತಿಂತೀವಿ ಅಂದಮೇಲೆ ಮಿಕ್ಸ್ ಮಾಡೋದಕ್ಕೆ ಏನು ತೊಂದರೆ ಅಲ್ವಾ, ಕೈಯೆಲ್ಲ ವಾಶ್ ಮಾಡಿಕೊಂಡೇ ಮಾಡಿರ್ತೀವಿ ಅಲ್ವಾ. ಹಾಗಾಗಿ ನೀಟಾಗಿ ಇವಾಗ ಇದನ್ನು ಮಿಕ್ಸ್ ಮಾಡಿ, ಇವಾಗ ಇದಕ್ಕೆ ನಾವು ಹಲಸಿನಕಾಯಿ, ಬೇರೆ ಹಲಸಿನಕಾಯಿ ಅಥವಾ ಜೀಗುಜೆ ಏನು ಹೇಳ್ತೀರೋ, ನಿಮ್ಮ ಸೈಡ್ ಏನು ಹೇಳ್ತೀರೋ ಗೊತ್ತಿಲ್ಲ, ನಾವು ಜೀಗುಜೆ ಅಂತ ಹೇಳ್ತೀವಿ. ಇದನ್ನು ನೀರಲ್ಲಿ ಹಾಕಿರೋದನ್ನು ನೀರು ತೆಗೆದು ಇದ್ರ ಜೊತೆಗೆ ನೀಟಾಗಿ ಕಲಸಿ ಇದನ್ನು ಮ್ಯಾರಿನೇಟ್ ಆಗೋದಕ್ಕೆ ಒಂದು 1/2 ಅವರ್ ಬಿಡ್ತಾ ಇದ್ದೀನಿ. ನಿಮಗೇನಾದರೂ ಟೈಮ್ ಇಲ್ಲ ಅಂದರೆ ಒಂದು 10 ಮಿನಿಟ್ಸ್ ಬಿಡಿ, ಪರವಾಗಿಲ್ಲ. ಇದನ್ನು ತುಂಬ ಹೊತ್ತಿಟ್ಟಷ್ಟು ನೀಟಾಗಿ ಇದು ಉಪ್ಪು ಖಾರ ಹುಳಿ ಹೀರ್ಕೊಂಡಿರುತ್ತೆ, ರುಚಿ ಚೆನ್ನಾಗಾಗತ್ತೆ. ಇವಾಗ ಇದಕ್ಕೆ ಮುಚ್ಚಳ ಮುಚ್ಚಿ ಒಂದು 10ರಿಂದ ಒಂದು ಅರ್ಧ ಗಂಟೆ, ನಿಮ್ಗೆ ಟೈಮ್ ಇತ್ತು ಅಂದರೆ ಒಂದು ಅರ್ಧ ಗಂಟೆ ಸೈಡಲ್ಲಿ ಇಟ್ಬಿಡಿ. ನಾವು ಬೇರೆ ಎಲ್ಲ ಕೆಲಸ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇದು ರೆಡಿ ಆಗುತ್ತೆ. ಇದು ಮೇಯ್ನು ಸಂಜೆ ಹೊತ್ತು ಸ್ನ್ಯಾಕ್ಸ್ ಆಗಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದಲ್ಲದೆ ಅನ್ನ ರಸದ ಜೊತೆಗೂ ತುಂಬ ಚೆನ್ನಾಗಾಗತ್ತೆ. ಇವಾಗ ಒಂದು 1/2 ಅವರ್ ಆಗಿದೆ. ಇವಾಗ ನೋಡಿ ತೋರಿಸ್ತಾ ಇದ್ದೀನಿ, ಎಲ್ಲ ನೀಟಾಗಿ ಮ್ಯಾರಿನೇಟ್ ಆಗಿದೆ. ಇವಾಗ ಇದನ್ನು ಎಣ್ಣೆಯಲ್ಲಿ ಕರಿಬೇಕು. ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ನಾನು ಆಲ್ರೆಡಿ ಈ ಬಾಣಲಿನಲ್ಲಿ ಹಪ್ಪಳ ಮಾಡಿದ್ದೆ, ಹಾಗಾಗಿ ನಾನು ಅದೇ ಬಾಣಲಿನ ಇಟ್ಕೊಂಡಿದ್ದೀನಿ. ಇದಕ್ಕೆ ನಮಗೆ ಬೇಕಾದಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ. ನೀವು ಪ್ರತಿದಿನ ಅಡುಗೆಗೆ ಯಾವ ಎಣ್ಣೆನ ಯೂಸ್ ಮಾಡ್ತೀರಿ ಮನೆಯಲ್ಲಿ ಅದೇ ಯೂಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಕಡಲೆಕಾಯಿ ಎಣ್ಣೆನ ಹಾಕಿದ್ದೀನಿ. ಇನ್ನೂ ಇದಕ್ಕೆ ಕೊಬ್ಬರಿ ಎಣ್ಣೆ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನಿವಾಗ ಕಾಯ್ದಿರೋ ಎಣ್ಣೆಗೆ ಒಂದೊಂದೇ ಜೀಗುಜಿನ ಬಿಡ್ತಾಯಿದ್ದೀನಿ. ತುಂಬ ಈಸಿ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ.
ಏನು ಯಾವಾಗಲೂ ನಾನ್ ವೆಜ್ ರೆಸಿಪಿನೇ ಮಾಡಿ ತೋರಿಸ್ತೀರಾ ಅನ್ನೋರಿಗೆ ನೋಡಿ ಇವತ್ತು ವೆಜ್ ರೆಸಿಪಿನ ಮಾಡ್ಕೊಂಡು ತೋರಿಸಿದ್ದೀನಿ. ಜೀಗುಜೆ ಕಬಾಬು ಸೇಮ್ ಹಲಸಿನಕಾಯಿನ ಯಾವ ರೀತಿ ಯೂಸ್ ಮಾಡ್ಕೊಂಡು ನಾವು ಮಾಡ್ತೀವಿ ಅದೇ ರೀತಿ. ಆದರೆ ಹಲಸಿನಕಾಯಿನಲ್ಲಿ ಸ್ವಲ್ಪ ಮೇಣ ಅಂಶ ಜಾಸ್ತಿ ಇರುತ್ತೆ, ಇದ್ರಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ. ನೀವು ಬೇಕಂದರೆ ಇದನ್ನು ಹೆಚ್ಚುವಾಗಲೂ ಸ್ವಲ್ಪ ಕೈಗೆ ಎಣ್ಣೆನ ಸವರ್ಕೊಳ್ಳೋದು ಒಳ್ಳೆಯದು. ಹಲಸಿನಕಾಯಿ ಮತ್ತು ಜೀಗುಜೆ ಇದೆಲ್ಲ ಮರದಲ್ಲಿ ಬೆಳೆಯುವಂಥದ್ದು. ಅಂದರೆ ಕೆಲವೊಂದು ಸೀಸನ್ಗಳಲ್ಲಿ ಮಾತ್ರ ಸಿಗುತ್ತೆ, ಎಲ್ಲ ಟೈಮಲ್ಲೂ ಸಿಗಲ್ಲ. ಹಾಗಾಗಿ ನೀವು ಇದೇ ರೆಸಿಪಿನ ಮಾಡುವಾಗ ಇದ್ರ ಜೊತೆಗೆ ಹಲಸಿನಕಾಯಿ ಅಥವಾ ಈ ಜೀಗುಜೆ ಬದಲು ನೀವು ಆಲೂಗೆಡ್ಡೆನೂ ಸಹ ಮಾಡ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ಏಕೆಂದರೆ ಆಲ್ಮೋಸ್ಟ್ ಎಲ್ಲ ಟೈಮಲ್ಲೂ ನಮಗೆ ಆಲೂಗೆಡ್ಡೆ ಸಿಕ್ಕೇ ಸಿಗುತ್ತೆ, ಹಾಗಾಗಿ ಆಲೂಗೆಡ್ಡೆನ ಹಾಕಿ ಮಾಡ್ಬೋದು. ಸೇಮ್ ಟೇಸ್ಟ್ ಬರುತ್ತೆ. ನೋಡೋದಕ್ಕೆ ಇದು ಸ್ವಲ್ಪ ಆಲೂಗೆಡ್ಡೆ ಥರನೂ ಕಾಣುತ್ತೆ, ರುಚಿನೂ ಸ್ವಲ್ಪ ಸಿಮಿಲರ್ ಇರುತ್ತೆ, ಚೆನ್ನಾಗಿರುತ್ತೆ. ಮತ್ತು ಇದು ಹಣ್ಣಾದಮೇಲೆ ಅಷ್ಟು ತಿನ್ನೋದಕ್ಕಾಗಲ್ಲ. ಇದು ನೋಡೋದಕ್ಕೆ ಹಲಸಿನಕಾಯಿ ಥರನೇ ಇರುತ್ತೆ ಅನ್ನೋದಿದ್ರೆ ಹಲಸಿನಕಾಯಿ ಹಣ್ಣು ಥರನೇ ಹಣ್ಣಾದ್ಮೇಲೆ ತಿನ್ಬೋದು ಅನ್ನೋಕ್ಕಾಗಲ್ಲ, ಏಕೆಂದರೆ ಇದೊಂದು ತರಕಾರಿ ಇದು. ಆದರೆ ಇದು ಮರದಲ್ಲಿ ಬೆಳೆಯುತ್ತೆ ಅಷ್ಟೇನೆ. ನೋಡಿ ಇವಾಗ ಎಲ್ಲ ಕಬಾಬ್ ರೆಡಿಯಾಗಿದೆ. ಆಮೇಲೆ ಇದು ಮೇಯ್ನು ಹಾರ್ಟ್ ಪ್ರಾಬ್ಲಮ್ ಇರುತ್ತಾರಲ್ಲ ಅವ್ರಿಗೆ ತುಂಬ ಒಳ್ಳೆಯದು. ಅಲ್ಲದೆ ತುಂಬ ಬಿ ಪಿ ಇರೋರು ಅಷ್ಟೇ ಇದನ್ನು ಆವಾಗವಾಗ ತಿಂತಾಯಿದ್ರೆ ತುಂಬ ಒಳ್ಳೆಯದು. ಇವಾಗೇನು ನಮಗೆ ಸೀಸನ್ನಲ್ಲೇ ತಿನ್ನಬೇಕು ಅಂತೇನಿಲ್ಲ, ಎಲ್ಲ ಟೈಮಲ್ಲೂ ಸಿಕ್ಕೇ ಸಿಗುತ್ತೆ. ಈ ರೀತಿ ಒಂದ್ಸಲ ಮನೆಯಲ್ಲೇ ಪೌಡರ್ನೆಲ್ಲ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಹೆಲ್ತಿಗೂ ತುಂಬ ಒಳ್ಳೆಯದು. ನಾವಿವಾಗ ಹೊರಗಡೆಯಿಂದ ಕಬಾಬ್ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದೆಲ್ಲ ಹೊರಗಿಂದ ತಂದು ಮಾಡೋದಕ್ಕಿಂತ ಎಲ್ಲ ಐಟಮ್ಸು ಮನೆಯಲ್ಲೇ ಇರುತ್ತೆ. ಹಾಗಾಗಿ ನಾವು ಮನೆಯಲ್ಲಿ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು. ನಾವೇ ಮಾಡಿದ್ದೀವಿ ಅನ್ನೋ ಥರ ಖುಷಿನೂ ಇರುತ್ತೆ. ಅದಲ್ಲದೆ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೊತಾ ಇದ್ವಿ ಸ್ವಲ್ಪ ಮಟ್ಟಿಗಾದರೂ ಅನ್ನೋದು ಹೆಮ್ಮೆ. ಹಾಗಾಗಿ ನಾನು ಮನೆಯಲ್ಲೇ ಸಿಕ್ಕುವಂಥ ಐಟಮ್ಗಳನ್ನ ಹಾಕಿ ಕಬಾಬ್ ಮಸಾಲೆನ ಮಾಡಿದ್ದು ತುಂಬ ಚೆನ್ನಾಗಿರುತ್ತೆ. ನಿಮಗೇನಾದರೂ ಜೀಗುಜೆ ಅಥವಾ ಈ ಥರ ಬೇರೆ ಹಲಸು ಸಿಕ್ಕಿತ್ತಂದರೆ ನೀವು ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಇಷ್ಟಪಟ್ಟು ತಿಂತೀರಾ. ಇದರಲ್ಲಿ ನಾರಿನಂಶ ಜಾಸ್ತಿ ಇರೋದ್ರಿಂದ ಇದು ಜೀರ್ಣಕ್ರಿಯೆಗೆ ತುಂಬ ಒಳ್ಳೆಯದಿದು. ಮತ್ತು ದೇಹಕ್ಕೆ ಶಕ್ತಿ ನೀಡುವಂಥ ಕೆಲವೊಂದು ಪೋಷಕಾಂಶಗಳು ಇದರಲ್ಲಿದ್ದಾವೆ. ಪೊಟ್ಯಾಷಿಯಮು, ವಿಟಮಿನ್ ಸಿ, ತುಂಬ ಒಳ್ಳೊಳ್ಳೆ ಅಂಶಗಳು ಇದರಲ್ಲಿದೆ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತಂದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.